ಇಲ್ಲಿವರೆಗೂ ನಾವು ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ನ ಬುಕ್ ನ ಎಲ್ಲಾ ರೂಲ್ಸ್ಗಳನ್ನು ತಿಳ್ಕೊಂಡ್ವಿ. ಆದ್ರೆ ತುಂಬಾ ಜನ ಕೇಳ್ತಾರೆ, ಗುರು ಎಲ್ಲಾ ಅರ್ಥ ಆಯ್ತು, ಆದ್ರೆ ಇವತ್ತೇ ನಾನು ಮೊದಲನೇ ಹೆಜ್ಜೆ ಇಡಬೇಕು, ಹೆಂಗೆ ಸ್ಟಾರ್ಟ್ ಮಾಡ್ಬೇಕು ಅಂತ ಬೇಕಲ್ವಾ? ನೋಡಿ ಬಾಸ್, ಚಿನ್ನದ ಗಣಿ ಹುಡ್ಕೋಕೆ ಹೋಗುವಾಗ ಪ್ಲಾನ್ ಬೇಕಲ್ವಾ? ಹಾಗೆ ಶ್ರೀಮಂತರಾಗುವ ಹಾದಿಗೂ ಒಂದು ಮ್ಯಾಪ್ ಬೇಕು. ಇವತ್ತಿನ ವಿಡಿಯೋದಲ್ಲಿ ರಾಬರ್ಟ್ ಕ್ಯೂಸಕ್ ಅವರು ಕೊಟ್ಟಿರೋ ಆ 10 ಗೋಲ್ಡನ್ ಸ್ಟೆಪ್ಸ್ ಬಗ್ಗೆ ಮಾತಾಡೋಣ. ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ, ನಾಳೆಯಿಂದ ನೀವು ಏನ್ ಮಾಡ್ಬೇಕಂತ. ಸ್ವಲ್ಪ ಮಿಸ್ ಮಾಡಿದ್ರು ನಿಮ್ಮ ಲೈಫ್ ನ ದೊಡ್ಡ ಅವಕಾಶ ಕಳ್ಕೊತೀರಿ. ಸೊ ಪೂರ್ತಿ ವಿಡಿಯೋ ನೋಡಿ. ನಿಮಗೆ ಒಂದು ದೊಡ್ಡ ಕಾರಣ ಇರಬೇಕು. ಬರೀ ದುಡ್ಡು ಬೇಕು ಅಂದ್ರೆ ಸಾಲಲ್ಲ. ನಿಮ್ಗೆ ಯಾಕೆ ದುಡ್ಡು ಬೇಕು? ಕೆಲಸ ಬಿಟ್ಟು ಫ್ರೀ ಆಗಿರ್ಬೇಕಾ? ನಿಮ್ಮ ತಂದೆ ತಾಯಿಗೂ ಒಳ್ಳೆ ಲೈಫ್ ಕೊಡ್ಬೇಕಾ? ಯಾಕೆ? ಈ ಯಾಕೆ ಅನ್ನೋದು ಸ್ಟ್ರಾಂಗ್ ಆಗಿದ್ರೆ ಮಾತ್ರ ನೀವು ಸೋತಾಗ ಮೇಲೆ ಬರೋಕ್ ಸಾಧ್ಯ. ಪ್ರತಿದಿನ ನೀವು ಚಾಯ್ಸ್ ಮಾಡ್ಬೇಕು. ನಿಮ್ಮ ಹತ್ತಿರ ಇರೋ ಪ್ರತಿ ಒಂದು ರೂಪಾಯಿ ಎಲ್ಲಿ ಖರ್ಚು ಮಾಡ್ಬೇಕು ಅನ್ನೋದು ನಿಮ್ಮ ಕೈಲಿದೆ. ನೀವು ಅಸೆಟ್ ತಗೋತೀರಾ ಅಥವಾ ಲೇಬಿಲಿಟಿ ತಗೋತೀರಾ, ಟಿವಿ ನೋಡ್ತೀರಾ ಅಥವಾ ಈ ವಿಡಿಯೋ ನೋಡಿ ಏನಾದ್ರೂ ಕಲಿತೀರಾ, ನೆನ್ಪಿಡಿ, ನೀವು ಮಾಡೋ ಸಣ್ಣ ಚಾಯ್ಸ್ ನಿಮ್ಮ ಭವಿಷ್ಯ ಡಿಸೈಡ್ ಮಾಡುತ್ತೆ. ಸ್ನೇಹಿತರನ್ನ ಜಾಗ್ರತೆಯಿಂದ ಆರಿಸಿ. ನೀವು ಯಾರ ಜೊತೆ ಇರ್ತೀರೋ ಅವ್ರ ಹಾಗೆ ಆಗ್ತೀರಾ. ನಿಮ್ಮ ಫ್ರೆಂಡ್ಸ್ ಯಾವಾಗಲೂ ಸಾಲದ ಬಗ್ಗೆ, ಪಾರ್ಟಿ ಬಗ್ಗೆ ಮಾತಾಡ್ತಿದ್ರೆ ನೀವು ಅಲ್ಲಿಂದ ಆಚೆ ಬರಬೇಕು. ಶ್ರೀಮಂತರ ಬಗ್ಗೆ ಮಾತಾಡೋ, ಇನ್ವೆಸ್ಟ್ಮೆಂಟ್ ಮಾಡೋ ಫ್ರೆಂಡ್ಸ್ ಜೊತೆ ಇರಿ. ಹೊಸದನ್ನ ಕಲಿಯೋದನ್ನ ನಿಲ್ಲಿಸಬೇಡಿ. ಒಂದು ಫಾರ್ಮುಲಾ ಕಲಿತು ಅದನ್ನ ಇಂಪ್ಲಿಮೆಂಟ್ ಮಾಡಿ. ಅದು ವರ್ಕ್ ಆಗ್ತಿಲ್ಲ ಅಂದ್ರೆ ಇನ್ನೊಂದು ಫಾರ್ಮುಲಾ ಕಲೀರಿ. ಬರೀ ಹಳೆ ಕಾಲದ ಬುದ್ಧಿ ಇಟ್ಕೊಂಡು ಇವತ್ತಿನ ಕಾಲದಲ್ಲಿ ದುಡ್ಡು ಮಾಡಕ್ ಆಗಲ್ಲ. ಮೊದಲು ನಿಮಗೆ ಪೇ ಮಾಡ್ಕೊಳ್ಳಿ. ಇದು ಈ ಬುಕ್ ನ ಮೋಸ್ಟ್ ಪವರ್ಫುಲ್ ಪಾಯಿಂಟ್. ಸಂಬಳ ಬಂದ ತಕ್ಷಣ ಮೊದಲು ಇನ್ವೆಸ್ಟ್ ಮಾಡಿ, ಆಮೇಲೆ ಬಿಲ್ ಕಟ್ಟಿ. ಬಿಲ್ ಕೊಟ್ಟಕ್ಕೆ ದುಡ್ಡು ಇಲ್ದಿದ್ದಾಗ ಭಯ ಆಗುತ್ತೆ ಅಲ್ವಾ? ಆ ಭಯವನ್ನ ನಿಮ್ಮ ಶಕ್ತಿಯನ್ನಾಗಿ ಬಳಸಿ ಹೊಸ ಆದಾಯದ ದಾರಿ ಹುಡುಕಿ. ನಿಮ್ಮ ಬ್ರೋಕರ್ಸ್ ಗಳಿಗೆ ಜಾಸ್ತಿ ದುಡ್ಡು ಕೊಡಿ. ನಿಮಗೆ ಒಳ್ಳೆ ಇನ್ಫಾರ್ಮೇಶನ್ ಕೊಡೋ ಏಜೆಂಟ್ಸ್ ಅಥವಾ ಅಡ್ವರ್ಟೈಸರ್ಸ್ ಗೆ ಕಮಿಷನ್ ಕೊಡಿ. ಅವರು ನಿಮಗೆ ಕೋಟಿ ಗಟ್ಟಲೆ ಲಾಭವನ್ನು ಕೊಡ್ತಾರೆ. ಪೇಮೆಂಟ್ ವಾಪಸ್ ಬರೋದನ್ನ ನೋಡಿ. ಅಂದ್ರೆ ನೀವು ಹಾಕಿದ ಅಸಲು ಎಷ್ಟು ಬೇಗ ವಾಪಸ್ ಬರುತ್ತೆ ಅಂತ ನೋಡಿ. ಆಮೇಲೆ ಆ ಅಸಲು ಬಂದ ಮೇಲೆ ಬಂದಿರೋ ಲಾಭನ ಇನ್ವೆಸ್ಟ್ ಮಾಡ್ತಾ ಇರಿ. ಲಕ್ಸುರಿ ತಗೊಳಕ್ಕೆ ಅಸೆಟ್ ಬಳಸಿ. ನಿಮಗೆ ಕಾರ್ ಬೇಕಾ? ಮೊದಲು ಆ ಕಾರ್ಗೆ ಎಷ್ಟು EMI ಬರುತ್ತೋ ಅಷ್ಟು ಬಾಡಿಗೆ ಕೊಡೋ ಒಂದು ಅಸೆಟ್ ಮಾಡಿ. ಅಸೆಟ್ ಇಂದ ಕಾರ್ ತಗೊಳ್ಳಿ ಹೊರತು ನಿಮ್ಮ ಸಂಬಳದಿಂದ ಅಲ್ಲ. ಹೀರೋಗಳನ್ನ ಹುಡುಕಿ. ವಾರೆನ್ ಬಫೆಟ್ ಅಥವಾ ಬಿಲ್ ಗೇಟ್ಸ್ ತರ ಯೋಚನೆ ಮಾಡಿ. ಅವರು ಈ ಪರಿಸ್ಥಿತಿಯಲ್ಲಿ ಇದ್ರೆ ಏನ್ ಮಾಡ್ತಿದ್ರು ಅಂತ ಯೋಚನೆ ಮಾಡಿ. ಕೊಡಿ, ಆಮೇಲೆ ಪಡ್ಕೊಳ್ಳಿ. ನಿಮಗೆ ದುಡ್ಡು ಬೇಕಂದ್ರೆ ಮೊದಲು ಬೇರೆಯವರಿಗೆ ಸಹಾಯ ಮಾಡಿ. ನಿಮಗೆ ನಾಲೆಡ್ಜ್ ಬೇಕಾ? ಬೇರೆಯವರಿಗೆ ಹೇಳ್ಕೊಡಿ. ಪ್ರಕೃತಿ ನಿಯಮ ಅಂದ್ರೆ ಮೊದಲು ಬೀಜ ಹಾಕ್ಬೇಕು, ಆಮೇಲೆ ಫಲ ಪಡ್ಕೊಳ್ಬೇಕು. ಈ 10 ಹಂತಗಳಲ್ಲಿ ನೀವು ನಾಳೆಯಿಂದ ಮೊದಲೇ ಅಂತ ಯಾವ್ದು ತಗೋತೀರಾ ಇವತ್ತೇ ಒಂದು ಲಿಸ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಗೆ ಈ 10 ಸ್ಟೆಪ್ ಅಲ್ಲಿ ಯಾವ್ದು ಕಷ್ಟ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಚಾಪ್ಟರ್ 9 ಬಗ್ಗೆ ಮಾತಾಡೋಣ. ಅಲ್ಲಿವರೆಗೂ ಮಿಸ್ ಮಾಡದೆ ನಮ್ಮ ಹಳೆ ವಿಡಿಯೋಗಳನ್ನು ನೋಡಿ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.